ರೀತಿಯಲ್ಲಿ ಮುಜುಗರಕ್ಕೆ ಕಾರಣ ಆಯಿತು. ನಿಯಮ ಮೀರಿ ಅಶಿಸ್ತನ್ನ ಪ್ರದರ್ಶನ ಮಾಡಿದಂಥ ಸುಮಾರು 140 ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯ 94 ಸಂಸದರು ಅಮಾನತಾಗಿದ್ದಾರೆ. ರಾಜ್ಯಸಭೆಯ 46 ಸಂಸದರು ಈವರೆಗೂ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಆ ಮೂಲಕ ಇಲ್ಲಿ ಗಮನಿಸಬೇಕು, ಸಂಸತ್ನಲ್ಲಿ ಡಿಸೆಂಬರ್ 14ನೇ ತಾರೀಕು ನಡೆದಂಥ ಘಟನೆ. ಸಂಸತ್ನ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆಗಂತುಕರು ಅಲ್ಲಿ ಕಿರಿಕು ಮಾಡಿದ್ರು. ಅದಾದ ನಂತರ ಒಂದು ರೀತಿಯಲ್ಲಿ ಗದ್ದಲ ಆಯಿತು. ಅಮಿತ್ ಶಾ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ. ಅದಾದ ನಂತರ ಈ ಎಲ್ಲ ಘಟನಾವಳಿಗಳು ಇಲ್ಲಿವರೆಗೂ 140 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ, ಸಂಸದರನ್ನ. ಪಾರ್ಲಿಮೆಂಟ್ ಮುಂದೆ ವಿರೋಧ ಪಕ್ಷಗಳ ಧರಣಿ ಮುಂದುವರೆದಿದೆ. ಸಸ್ಪೆಂಡ್ ವಿರೋಧಿಸಿ ಧರಣಿಯನ್ನ ಪ್ರತಿಪಕ್ಷಗಳು ನಡೆಸಿದ್ದಾವೆ. ಗಾಂಧಿ ಪ್ರತಿಮೆಯ ಮುಂದೆ ಉಪರಾಷ್ಟ್ರಪತಿಯ ಅಣಕವೂ ಕೂಡ ನಡೆದಿದೆ. ಉಪರಾಷ್ಟ್ರಪತಿ ಧನ್ಕರನ್ನ ಟಿಎಂಸಿ ಸಂಸದ ಅಣಕಿಸಿದ್ದಾರೆ. ಟಿಎಂಸಿ ಸಂಸದನ ಈ ವರ್ತನೆ ಆಕ್ರೋಶಕ್ಕೆ ಕಾರಣವಾಯಿತು. ಕಲ್ಯಾಣ್, ಟಿಎಂಸಿ ಸಂಸದ ಕಲ್ಯಾಣ್ ಮುಖರ್ಜಿ ಉಪರಾಷ್ಟ್ರಪತಿಗೆ ಅಣಕವನ್ನ ಮಾಡಿದ್ರು. ಅಣಕಿಸುವುದನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ರು ರಾಹುಲ್ ಗಾಂಧಿ. ಇದು ಕೂಡ ಚರ್ಚೆಗೆ ಕಾರಣ ಆಯಿತು. ಉಪರಾಷ್ಟ್ರಪತಿ ಧನ್ಕರ್ ಈ ಒಂದು ಅಣಕ ಮಾಡಿದ್ದಿದೆಯಲ್ಲ, ಇದು ಅವರನ್ನು ಕೆರಳಿಸಿತು. ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದು ಗೌರವಾನ್ವಿತ ಸ್ಥಾನಕ್ಕೆ, ಸಾಂವಿಧಾನಿಕ ಪೀಠಕ್ಕೆ ತೋರಿಸುವಂಥ ಅವಮಾನ ಇದು. ಕನಿಷ್ಠ ಗೌರವವನ್ನು ಕೂಡ ತೋರಿಸಿಲ್ಲ. ರಾಹುಲ್ ಗಾಂಧಿ ಅವರು ಇದನ್ನು ವಿಡಿಯೋ ಮಾಡ್ತಾರಂತ ಹೇಳಿದರೆ ಎಂಥ ಪರಿಸ್ಥಿತಿ, ಎಂಥ ಮನಸ್ಥಿತಿ ಅನ್ನೋದು ಕೂಡ ಚರ್ಚೆಗೂ ಕಾರಣವಾಯಿತು. Mr. Nariman is not a good lawyer. How many cases do you know? I've done in Supreme Court. I've done in Supreme Court. I'm great. You must understand. My spine is so straight. The point of order, sir. No point. You, Mr. Gandhi, you must understand. Lok Sabha. You must understand that I have been appointed here only to save Narendra Modi. I understand it. My spine is sick. My spine is very straight. ಇದೇ ಮೊದಲ ಬಾರಿಗೆ 140 ಜನ ಸಂಸದರನ್ನ ಇಲ್ಲಿ ಅಮಾನತು ಮಾಡಿದ್ದು ಇತಿಹಾಸ. 140 ಜನರನ್ನ ಅಮಾನತು ಮಾಡಿರೋದು. ಇದ್ರ ಬಗ್ಗೆ ಈಗ ಧರಣಿಯನ್ನು ಕೂಡ ಮಾಡ್ತಾ ಇದೆ ಇಂಡಿಯಾ ಒಕ್ಕೂಟ. ಪ್ರತಿಪಕ್ಷಗಳು ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಚಿರಂಜೀವಿ ಭಟ್ ಕೂಡ ನನ್ನ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಿರಂಜೀವಿ, ಇತಿಹಾಸದಲ್ಲೇ ಇದೆ ಮೊದಲು 140 ಜನರನ್ನ ಅಮಾನತು ಮಾಡಿರೋದು. ವಾಟ್ ನೆಕ್ಸ್ಟ್, ಇದೀಗ ಮುಂದೆ ಹೇಗೆ ಅಂತ, ಮತ್ತೆ ಇದು ಯಾವ ರೀತಿ ಒಂದು ರೀತಿಯಲ್ಲಿ ಅಗೌರವ ತೋರಿದ್ದು, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಹೇಗೆ ಅಂತ? ಎಸ್ ರಂಜಿತ್, ಒಂದು ವಿಚಾರ ಸ್ಪಷ್ಟವಾಗಿ ಹೇಳಬಹುದು. ಅದೇನು ಅಂತ ಹೇಳಿದ್ರೆ, ಈ ಒಂದು ಕೃತ್ಯ ಏನು ನಡೆದಿದೆ ಪಾರ್ಲಿಮೆಂಟ್ನಲ್ಲಿ, ಆಗಂತುಕರು ಬಂದು ಸ್ಮೋಕ್ ಬಾಂಬನ್ನು ಹಾಕಿದ್ದು, ಇದಾದ ನಂತರ ಒಂದಷ್ಟು ಪ್ರತಿಭಟನೆಗಳು ಆಗಿದ್ದು, ಒಂದಷ್ಟು ಮಾತಿನ ಚಕಮಕಿ ಆಗಿದ್ದು, ಇದಾದ ನಂತರ MP ಆದವರು ಅಥವಾ ಈ ಸಂಸದರು ಅಂತ ಒಂದು ಪೊಸಿಷನನ್ನು ಹೊತ್ಕೊಂಡಿರೋರು ಇವ್ರು ಏನು ಮಾಡಬೇಕಾಗಿತ್ತು, ಭಾಳ ಗೌರವಯುತವಾಗಿ ನಡ್ಕೊಳ್ಬೇಕಾಗಿತ್ತು. ಆದರೆ ಆ ಥರ ಮಾಡಲಿಲ್ಲ. ಹೊರಗಡೆ ಬಂದು ಇವರು ನೇರವಾಗಿ ಜಗದೀಪ್ ಧನ್ಕರ್ ಅವರ ಒಂದು ಅಣಕು, ಅವರು ಹೇಗೆ ಮಾಡ್ತಾರೆ, ಅವರ ಹಾವಭಾವ ಹೇಗಿರುತ್ತೆ ಅನ್ನೋ ಥರ ಒಂದು ಅಣಕನ್ನು ಮಾಡ್ತಾರೆ. ಇದು ಮಾಡಿದ್ದು TMCಯ MP ಕಲ್ಯಾಣ್ ಬ್ಯಾನರ್ಜಿ ಅವರು. ಇದು ಮಾಡಿದ ನಂತರ ಜಗದೀಪ್ ಧನ್ಕರ್ ಅವರು ಭಾಳ ಮನನೊಂದು ಆ ಒಂದು ಚೇರ್ ಮೇಲೆ ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ. ಚಿದಂಬರಂಗೆ ಉದ್ದೇಶಿಸಿ ಅವರು ಈ ಮಾತನ್ನು ಹೇಳ್ತಾರೆ, ಚಿದಂಬರಂ ನೋಡಿ, ನಾನು ಇವತ್ತು ಮಾತಾಡ್ತಿದ್ದೀನಲ್ಲ, ನಾನು ನನ್ನ ಹೃದಯದಿಂದ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ ಅಂತ ಹೇಳ್ತಾರೆ. ಇಂಥ ಒಂದು ಸನ್ನಿವೇಶ ಯಾಕೆ ಬರಬೇಕಾಗಿತ್ತು? ಇವರೆಲ್ಲ ನಮ್ಮನ್ನ ಅಣಕು ಮಾಡ್ತಿದಾರಲ್ಲ, ಇವರೆಲ್ಲ ನಮ್ಮನ್ನ ನಾನೊಂದು ಜಾಟ್ ಸಮುದಾಯಕ್ಕೆ ಸೇರಿದವನು ಅಂತ ಅಣಕು ಮಾಡ್ತಿರೋದ, ಅಥವಾ ನಾನೊಂದು ಕುರ್ಚಿಯಲ್ಲಿ ಕೂತಿದ್ದೀನಿ ಅಂತ ನಮ್ಮ ಅಣಕು ಮಾಡ್ತಿರೋದು? ಯಾವ ಕಾರಣಕ್ಕೋಸ್ಕರ ಅಣಕು ಮಾಡ್ತಿದ್ದಾರೆ? ಅವರೆಲ್ಲ ಮಾಡ್ಲಿ ಬಿಡ್ರಿ. ನಿಮ್ಮ ಸೀನಿಯರ್ ಲೀಡರ್ ಒಬ್ರು ಅವ್ರು ಅಣಕು ಮಾಡ್ತಾ ಇದ್ರೆ ಅವ್ರದ್ದು ಒಂದು ವಿಡಿಯೋ ತೆಗಿತಾರಲ್ಲ, ಅವ್ರು ಸ್ಟಾಪ್ ಮಾಡ್ಬೋದಾಗಿತ್ತು. ಚಿದಂಬರಂ, ನೀವು ಇದನ್ನ ನೋಡಿದ್ದೀರಾ, ಇದ್ರ ಗಮನಿಸಿದಾರ ಅಂತ ಹೇಳಿ ಅವರು ಒಂಥರ ಬಹಳ ದುಃಖ ತಪ್ತರಾಗಿದ್ರು. ಈ ಒಂದು ಘಟನೆ ನಡೆದಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಇತ್ತ ಒಂದು ಹಂತದಲ್ಲಿ. ಅಂದ್ರೆ ಯಾವ ನಿಟ್ಟಿನಲ್ಲಿ ನಡ್ಕೋಬೇಕಾಯ್ತು, ಒಂದು ಎಷ್ಟೇ ಜನ ಸಸ್ಪೆಂಡ್ ಆಗೋದಕ್ಕೆ ಆರ್ಡರ್, ನಿಮಗೆ ರೂಲ್ ಏನಿದೆ, ರೂಲ್ 374 ಕ್ಲಾಸ್ 2 ಪ್ರಕಾರ ಇವರು ಸಸ್ಪೆಂಡ್ ಆಗಿರ್ತಾರೆ. ಅದಕ್ಕೆ ಇವರು ಬೇಕಾದ್ರೆ ಇವರು ಹೋಗಬಹುದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ಮತ್ತೊಂದು ಕೋರ್ಟ್ಗೆ ಹೋಗ್ಬೋದು, ಅದ್ರ ಮೇಲೆ ಅಪೀಲ್ ಹಾಕ್ಬೋದು. ಅದನ್ನ ಯಾವುದು ಮಾಡಿದೆ
ಸಾರ್ವಜನಿಕವಾಗಿ ಇವ್ರು ಏನು ಹೋಗ್ಬೋದಾಗಿತ್ತು ಅಥವಾ ಪ್ರಜಾಪ್ರಭುತ್ವದಲ್ಲಿ ಇವ್ರು ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಬೋದಾಗಿತ್ತು, ಅದನ್ನ ಬಿಟ್ಟು ಇನ್ಯಾವುದೋ ಕ್ರಮದಲ್ಲಿ ಒಂದು ಅಣುಕು ಪ್ರದರ್ಶನ ಮಾಡುವಂಥದ್ದು ಇದೆಯಲ್ಲ, ಇದು ಬಹಳ ತಪ್ಪು ಅಂತ ಹೇಳ್ತಿದ್ದಾರೆ. ಇದು ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಒಂದು ಸಂವಿಧಾನಕ್ಕೆ, ಸಂವಿಧಾನಾತ್ಮಕವಾಗಿರುವಂಥ ಒಂದು ಪೊಸಿಷನ್ಗೆ ಎಲ್ಲದಕ್ಕೂ ಕೂಡ ಮಾಡಿರುವಂಥ ಅವಮಾನ ಅಂತ ಹೇಳ್ತಿದ್ರೆ. ಒಟ್ಟಲ್ಲಿ ಈ ಒಂದು ಪ್ರಕರಣ ಇನ್ನು ಹಿಂದೆಂದೂ ಆಗಿರಲಿಲ್ಲ, ಇನ್ನು ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಂತೂ ಸಂವಿಧಾನಾತ್ಮಕವಿರುವ ಒಂದು ಪೊಸಿಷನ್ಗೆ ಬಹಳ ಅವಮಾನ ಆಗಿದೆ ಅಂತ ಹೇಳ್ಬೋದು. ರಂಜಿತ್, ಥ್ಯಾಂಕ್ ಯು ಚಿರಂಜೀವಿ ಭಟ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳು ಮತ್ತೆ